ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆಗೆ ನಿರ್ಧಾರ. ಯತ್ನಾಳ್ ಜೊತೆ ನಮ್ಮ ಇಡೀ ತಂಡ ಇದೆ, ನಾವು ಅವರನ್ನ ಬಿಟ್ಟಿಲ್ಲ. ಯತ್ನಾಳ್ ಮನವೊಲಿಸಿ ಹೈಕಮಾಂಡ್ಗೆ ಒಟ್ಟಾಗಿ ಮನವಿ ಮಾಡ್ತೀವಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ 6 ದಿನಗಳವರೆಗೆ 2 ಟಿಎಂಸಿ ನೀರು ಬಿಡುಗಡೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮನವಿ. ಕಳೆದ 2.5 ವರ್ಷಗಳಿಂದ ಮೇಯರ್ ಸೇಲ್ನಲ್ಲಿ ಬೆಳಗಾವಿ ಎಂದು ಹಾಕಿಕೊಂಡಿರುವುದು ವಿಪರ್ಯಾಸದ ಸಂಗತಿ. ಇದು ಬದಲಾವಣೆಯಾಗಬೇಕೆಂದು ಕನ್ನಡ ಹೋರಾಟಗಾರ ಪ್ರೇಮ್ ಚೋಗ್ಲಾ ಆರೋಪ. ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆ ನಿರ್ಧಾರ ಕೈಗೊಳ್ತಾರೆ ಎಂದು ಭಾವಿಸಿರಲಿಲ್ಲ. ಈ ಕುರಿತು ಹೈಕಮಾಂಡ್ನ ದೊಡ್ಡ ನಾಯಕರ ಜೊತೆ ಚರ್ಚೆ ಮಾಡಿದ್ದು ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡ್ತೇವೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಅಭಿಪ್ರಾಯವನ್ನ ಪಟ್ಟರು. ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆ ನಿರ್ಧಾರ ಕೈಗೊಳ್ಳುತ್ತಾರೆಂದು ಭಾವಿಸಿರಲಿಲ್ಲ. ಈ ಕುರಿತು ಹೈಕಮಾಂಡ್ನ ದೊಡ್ಡ ನಾಯಕರ ಜೊತೆ ಚರ್ಚೆ ಮಾಡಿದ್ದು ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡುತ್ತೇವೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟರು. ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು, ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ, ನಮ್ಮಲ್ಲಿ ತಪ್ಪುಗಳಿದ್ರೆ ಸರಿಪಡಿಸಿಕೊಳ್ಳುತ್ತೇವೆ. ಹೈಕಮಾಂಡ್ ನಾಯಕರಿಗೆ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡುತ್ತೇವೆ ಎಂದರು. ಪಕ್ಷ ನಮ್ಮ ಎಲ್ಲಕ್ಕಿಂತ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ. ಯಾಕೆ ತೊಗೊಂಡು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮ್ಮತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾರಣೆ ಹಿಂಪಡಿಬೇಕಂತಂದು ನಾವು ಎಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಗ್ರಹಿಕೆ ಇರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿದೆ, ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯಿತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ನೋಡಿ, ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರತಿಮಾ ಇದ್ದಾರ ಮೇಲೆ ಆ್ಯಕ್ಷನ್ ತಗೋತಾರೆ. ಪ್ರೀತಿ ಇದ್ದ ಮೇಲೆ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ. ಯತ್ನಾಳ್ ಜೊತೆ ನಮ್ಮ ಇಡೀ ತಂಡ ಇದೆ, ನಾವು ಅವರನ್ನ ಬಿಟ್ಟಿಲ್ಲ. ನಾಳೆ ಬೆಂಗಳೂರಿನಲ್ಲಿ ಸಭೆ ನಡೆಸುತ್ತೇವೆ. ಯತ್ನಾಳ್ ಮನವೊಲಿಸಿ ಅವರಿಂದ ಹೈಕಮಾಂಡ್ಗೆ ಒಟ್ಟಾಗಿ ಮನವಿ ಸಲ್ಲಿಸುತ್ತೇವೆ ಎಂದರು. ಹೈಕಮಾಂಡ್ ನಾಯಕರು ಯತ್ನಾಳ್ ಉಚ್ಚಾಟನೆ ವಾಪಸ್ ಪಡೆಯುವ ವಿಶ್ವಾಸವಿದೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಕಟ್ಟುತ್ತೇವೆ. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುತ್ತೇವೆ. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ತೊರೆಯೋದಿಲ್ಲ ಎಂದು ಹೇಳಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೂಚನೆಯ ಮೇರೆಗೆ ನಾಳೆಯಿಂದ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ಹರಿಸಲಾಗುತ್ತಿದ್ದಂತಹ ಒಟ್ಟು 6 ದಿನಗಳವರೆಗೆ 2 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೂಚನೆಯ ಮೇರೆಗೆ ನಾಳೆಯಿಂದ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ಹರಿಸಲಾಗಿದ್ದ ಒಟ್ಟು 6 ದಿನಗಳವರೆಗೆ 2 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇಂದು ಸಂಜೆ 6 ಗಂಟೆಯಿಂದ ಘಟಪ್ರಭಾ ನದಿಗೆ ನೀರು ಹರಿಸಲಾಗ್ತಾ ಇದ್ದು, ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ನೀರನ್ನ ಹರಿಸಲಾಗ್ತಾ ಇದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಅಲ್ಲದೆ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಬಳಕೆಗಾಗಿ ಘಟಪ್ರಭಾ ಎಡದಂಡೆ, ಬಲದಂಡೆ ಮತ್ತು ಸಿಬಿಸಿ ಕಾಲುವೆಗಳಿಗೆ 10 ದಿನಗಳವರೆಗೆ ನೀರನ್ನ ಹಿಡಕಲ್ ಜಲಾಶಯದಿಂದ ಬಿಡುಗಡೆ ಮಾಡಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದು, ಕೇವಲ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅನಗತ್ಯವಾಗಿ ನೀರು ಪೋಲಾಗದಂತೆ ಸಾರ್ವಜನಿಕರು ಸಹಕರಿಸಬೇಕೆಂದು ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೇಸಿಗೆ ಕಾಲ ಆರಂಭವಾಗಿದೆ. ನೀರಿನ ಸಮಸ್ಯೆ ಉದ್ಭವವಾಗಿದ್ದು, L&T ಕಂಪನಿಯಿಂದ ಅವರೇ ಸಭೆಗೆ ಬಾರದೇ ಇರುವುದಕ್ಕೆ ಪಾಲಿಕೆಯ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು.
ಬೇಸಿಗೆಕಾಲ ಆರಂಭವಾಗಿದೆ. ನೀರಿನ ಸಮಸ್ಯೆ ಉದ್ಭವವಾಗಿದ್ದು L&T ಕಂಪನಿಯಿಂದ ಅವರೇ ಈ ಸಭೆಗೆ ಬಾರದೇ ಇರುವುದಕ್ಕೆ ಪಾಲಿಕೆಯ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗುರುವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ಕರೆಯಲಾದ ನೀರಿನ ಸಮಸ್ಯೆಯ ಕುರಿತು ಸಭೆಯಲ್ಲಿ ಪಾಲಿಕೆಯ ಸದಸ್ಯರು L&T ಕಂಪನಿಯ ವಿರುದ್ಧ ಹರಿಹಾಯ್ದ್ರು. ಒಂದು ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ಅವಶ್ಯಕತೆ ಇತ್ತು, ಅವ್ರು ಬಂದ ಯಾರು ಬಂದಿಲ್ಲರಲ್ಲ ಅವ್ರ ಮೇಲೆ ಕ್ರಮ ತಗೋರಿ ಮೇಡಮ್. ಯಾರು ಅವ್ರು ಸೀನಿಯರ್ ಅದಲ್ಲ ಅವ್ರ ಮೇಲೆ ಕ್ರಮ ತಗೋರಿ. ಅವ್ರ ಮಹಾನಗರ ಪಾಲಿಕೆನಾಗಿರ್ಲಿ, ವಾಟರ್ ಸಪ್ಲೈನಾಗಿರ್ಲಿ, L&Tನಾಗಿರ್ಲಿ ಅವ್ರ ಮೇಲೆ ಕ್ರಮ ತಗೋರಿ. ಅಂದ್ರೆ ಇದು ಬೇಕಾಬಿಟ್ಟಿ ನಡೆದು ಬಿಟ್ಟಿದ್ರಿ ಮೇಡಮ್. ಎಂಇಎಸ್ ಸದಸ್ಯ ರವಿ ಸಾಳುಂಕೆ ಮಾತನಾಡಿ, ನೀರಿನ ಸಮಸ್ಯೆ ಎದುರಾಗುವ ಮುನ್ನವೇ L&T ಕಂಪನಿ ನಡೆಸ್ತಾ ಇರುವ ಕಾಮಗಾರಿ ಇನ್ನೂ ಮುಗ್ದಿಲ್ಲ. ಪಾಲಿಕೆಯಿಂದ ಕರೆಯಲಾದ ಸಭೆಗೂ L&T ಕಂಪನಿಯವರು ಹಾಜರಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. जर त्या L&T अधिकाऱ्यांना जर त्याची काळजी नसेल तर मिटिंग घेण्याचा अर्थ नाही असं मला वाटतंय. आणि आता पाण्याची समस्या तर रोजच्या रोज वाढत चाललेली आहे. त्याचबरोबर एकतर टँकरची कमतरता पण जोरात चालू आहे. आता एक टँकर जर मागवायचा म्हटलं याच्या अगोदर कसं एक अर्धा एक तासामध्ये येत होता, आता टँकर म्हटलं की सकाळी संध्याकाळी दुपारनंतर येतो टँकर. ಬಿಜೆಪಿ ಸದಸ್ಯ ರವಿ ದೋತ್ರೆ ಮಾತನಾಡಿ, ವಾರ್ಡ್ ಜನರು ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ನಿತ್ಯ ಪಾಲಿಕೆಯ ಸದಸ್ಯರ ಮನೆ ಮುಂದೆ ಬರ್ತಿದ್ದಾರೆ. ಪಾಲಿಕೆಯ ಕೌನ್ಸಿಲ್ ಸಭೆ ಕರೆದ್ರೂ L&T ಕಂಪನಿಯ ಸಿಬ್ಬಂದಿಗಳು ಮಾತ್ರ ಬಂದಿಲ್ಲ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇವ್ರನ್ನ ಲಾಕ್ ಹಾಕಿಬಿಟ್ರೆ ಜನರ ಸ್ಪಂದನೆ ಆಗೋದಿಲ್ಲ. ನಮಗ ಇಲ್ಲಿ ಸಮಸ್ಯೆ ಬಗೆಹರಿಬೇಕಾಗೈತೆ. ಜನರು ಈ ಕಾರ್ಪೊರೇಟರ್ಗಳ ಮನೆಗೆ ಡೈಲಿ ಬರತ್ತ ಜನ ನೀರಿಲ್ಲ ಅಂತ. ಇವ್ರಿಗೆ ಅದು ಅರಿವಿಲ್ಲ. ಹೆಂಗ್ ನಿಂತಾರ ನೋಡ್ರು. ಹೈಯರ್ ಆಫೀಸರ್ ಏನಿದಾರೆ ಇವ್ರ ಅದು ಮತ್ತೆ ಪ್ರಾಜೆಕ್ಟ್ ಏನೈತ್ರಿ ಮೇಡಮ್, ನೀವು ಕೌನ್ಸಿಲ್ ಸೆಕ್ರೆಟರಿ ಆಗಿ ಇವ್ರಿಗೆ ಯಾವಾಗ ಕೊಟ್ಟಿರ ನೋಟಿಸ್? ಪಾಲಿಕೆಯ ಆಯುಕ್ತೆ ಶುಭಾಬಿ ಮಾತನಾಡಿ, ನಗರದಲ್ಲಿ ಕುಡಿಯುವ ನೀರಿನ ಜ್ವಲಂತ ಸಮಸ್ಯೆ ಬಗ್ಗೆ ಸಭೆ ನಡೆಸೋಕೆ ಕರೆದಿದ್ವು. ಪಾಲಿಕೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ವು. ಏಪ್ರಿಲ್ 3ರಂದು ಈ ಸಭೆಯನ್ನ ಮುಂದೂಡಲಾಗಿದೆ. ಎಲ್ಲರೂ ಕಡ್ಡಾಯವಾಗಿ ಸಭೆಗೆ ಹಾಜರಾಗಬೇಕು ಎಂದು ಸೂಚನೆ ನೀಡಲಾಗಿದೆ ಎಂದರು. ಮಾಡಿ ಅಲ್ಲಿಂದ ನಮಗೆ ಎಲ್ಲಿವರೆಗೂ ಪೈಪ್ಲೈನ್ ಹೋಗುತ್ತಲ್ಲ, ಪರ್ಮಿಷನ್ ತಗೊಳ್ಳಿ ಪೊಲೀಸ್ ಕಮಿಷನರ್ ಎಲ್ಲಿಂದ ಪೈಪ್ಲೈನ್ ಹೋಗುತ್ತಲ್ಲ ಅದರ ಬಗ್ಗೆ ಹೇಳಬೇಕಲ್ಲಿ. ಎಲ್ಲಿಯೂ ಸಹಿತ ಒಂದೂ ನಮಗೆ ಲೀಕೇಜ್ ಇಲ್ಲ, ಅದು ರಿಸ್ಟೋರೇಷನ್ ಆಗಿರುತ್ತದೆ. ಅಲ್ಲಿಂದ ನಿಮಗೆ ಪ್ರಾಜೆಕ್ಟ್ ಕಾಸ್ಟ್ ಏನಿದೆ 924 ಏನು ಪ್ರಾಜೆಕ್ಟ್ ಕಾಸ್ಟ್ ಇದೆ, ಅದರಲ್ಲಿ ಪ್ರತಿ ವಾರ್ಡಲ್ಲಿ ಎಷ್ಟು ಕೆಲಸ ಆಗಿದೆ ಅದರದ್ದೊಂದು ಮ್ಯಾಪಿಂಗ್ ಡಿಜಿಟಲ್ ವಿಡಿಯೋ ಮೂಲಕ ನೀವು ನಮಗೆ ತೋರಿಸಿ. ಇನ್ನು ಈ ಸಂದರ್ಭದಲ್ಲಿ ಉಪಮೇಯರ್ ವಾಣಿ ಜೋಶಿ, ಪಾಲಿಕೆಯ ಸದಸ್ಯರಾದ ಹನುಮಂತ ಕೊಂಗಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರದ ರವಿವಾರ ಪೇಟೆಯ ಪಾಟೀಲ್ ಮಾಳದಲ್ಲಿ ವ್ಯಕ್ತಿಯೋರ್ವನಿಗೆ ಚಾಕು ಇರಿದ ಪರಿಣಾಮ ಚಿಕಿತ್ಸೆ ಫಲಿಸದೆ ಜಿಲ್ಲಾಸ್ಪತ್ರೆಯಲ್ಲಿ ಬುಧವಾರ ತಡರಾತ್ರಿ ಮೃತಪಟ್ಟಿದ್ದಾನೆ. ಬೆಳಗಾವಿ ನಗರದ ರವಿವಾರ ಪೇಟೆಯ ಪಾಟೀಲ್ ಮಾಳದಲ್ಲಿ ವ್ಯಕ್ತಿಯೋರ್ವನಿಗೆ ಚಾಕು ಇರಿದ ಪರಿಣಾಮ ಚಿಕಿತ್ಸೆ ಫಲಿಸದೆ ಜಿಲ್ಲಾಸ್ಪತ್ರೆಯಲ್ಲಿ ಬುಧವಾರ ತಡರಾತ್ರಿ ಮೃತಪಟ್ಟಿದ್ದಾನೆ. ಅನಿಲ್ ದಾಮ್ನೇಕರ್ ಚಾಕು ಇರಿದಿದ್ದರಿಂದ ಗಂಭೀರವಾಗಿ ಗಾಯಗೊಂಡು ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ತಡರಾತ್ರಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ. ಜಾಗ ವಿಚಾರದಲ್ಲಿ ಅಣ್ಣನ ಮಗನಿಂದ ಹಲ್ಲೆ ಮಾಡಿ ಚಾಕು ಹಾಕಿದ್ದ ಅನಿಲ್ ಅಣ್ಣನ ಮಗನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ದಿನ ಸುಮಾರು 10:45ಗೆ ನಮ್ಮ ಬೆಳಗಾವಿ ನಗರದಲ್ಲಿ ಕಡೆ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಟೀಲ್ ಮಾಳ್ ಅನ್ನೋ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ನಡೆದಿದೆ. ಆ ಸ್ಟ್ಯಾಬಿಂಗ್ ಇನ್ಸಿಡೆಂಟಲ್ಲಿ ಗಾಯಗೊಳಗಾದವರು ಅನಿಲ್ ಅಂತ ಇದ್ದಾರೆ. ಅವ್ರಿಗೆ ಸುಮಾರು ಒಂದು 45ರಿಂದ 48 ವರ್ಷ ಇರುತ್ತೆ. ಅವರಿಗೆ ಮತ್ತೆ ಯಾರು ಸ್ಟ್ಯಾಬ್ ಮಾಡಿರ್ತಾನೆ ಅವರಿಗೆ ವೈಯಕ್ತಿಕವಾಗಿ ಅವರ ಮನೆಯ ಪ್ರಾಪರ್ಟಿ ಪಾರ್ಟಿಷನ್ ವಿಚಾರವಾಗಿ ಇವತ್ತು ಜಗಳ ಆಗಿರುತ್ತೆ. ಜಗಳ ಆಗಿರೋ ವೇಳೆಯಲ್ಲಿ ಅವನಿಗೆ ಸ್ಟ್ಯಾಬ್ ಮಾಡಿರ್ತಾನೆ. ಸ್ಟ್ಯಾಬ್ ಮಾಡಿರೋ ವ್ಯಕ್ತಿ ಖುದ್ದು ಅವರ ಅಣ್ಣನ ಮಗನೇ ಆಗಿರ್ತಾನೆ. ಅವನ್ನ ಕೂಡ ಈಗ ದಸ್ತಗಿರಿ ಮಾಡೋದಕ್ಕಾಗಿ ನಾವು ತಂಡನ ರಚನೆ ಮಾಡಿ ಅವನ್ನ ಕರ್ಕೊಂಬರ್ಲಿಕ್ಕೆ ಕಳಿಸ್ಕೊಡ್ತೀವಿ. ನಾನು ಖುದ್ದಾಗಿ ಹಾಸ್ಪಿಟ್ಲಿಗೆ ಭೇಟಿ ಮಾಡಿ ನಾನು ನೋಡಿದ್ದೀನಿ. ನೋಡಿದಾಗ ನಾನು ICU ಅಲ್ಲಿ ಅವನ್ನ ಇಟ್ಟಿದ್ದಾರೆ. ಅವನ ಕಂಡೀಷನ್ನ ಎಕ್ಸಾಕ್ಟ್ ಪರಿಸ್ಥಿತಿ, ಅವನಿಗೆ ಲೆಫ್ಟ್ ಕಿಡ್ನಿ ಹತ್ರ ಒಂದು ಸ್ಟ್ಯಾಬಿಂಗ್ ಇಂಜುರಿ ಆಗಿದೆ. ಸೊ ಎಕ್ಸಾಕ್ಟಾಗಿ ಏನಾಗಿದೆ ಮತ್ತು ಅವನ ಪರಿಸ್ಥಿತಿ ಡಾಕ್ಟರ್ಸ್ ಇನ್ನೂ ಅವನಿಗೆ ಸ್ಟೆಬಿಲೈಸ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಪಡ್ತಿದ್ದಾರೆ.
ಸೊ ಇನ್ನು ಒಂದು ಚಿಕಿತ್ಸೆ ನಡೀತಾ ಇದೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬಹುಶಃ ಅವರು ಬೇರೆ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡೋ ಬಗ್ಗೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಸೊ ಮುಂದಿನ ಡಿಸಿಷನ್ ಚಿಕಿತ್ಸೆ ಬಗ್ಗೆ ಡಾಕ್ಟರ್ಸ್ ತೊಗೊತಾರೆ. ಒನ್ ಟೈಮ್ ಸ್ಟ್ಯಾಬಿಂಗ್ ಆಗಿದೆ ಅಥವಾ ಸರ್? ಈಗ ಮೇಲ್ನೋಟಕ್ಕೆ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಸರಿ ಸ್ಟ್ಯಾಬಿಂಗ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ, ಬಟ್ ಸ್ಟ್ಯಾಬಿಂಗ್ ಇಂಜುರಿ ಅಂತೂ ಇದೆ ಮತ್ತು ಅದು ಲೆಫ್ಟ್ ಅಬ್ಡಮನ್ ರೀಜನಲ್ಲಿದೆ. ಸೊ ಆ ಒಂದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ ದಿಸ್ ಪಾಯಿಂಟ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ದೇಶದ ಮೊಟ್ಟ ಮೊದಲ ಅತ್ಯಾಧುನಿಕ ನ್ಯೂರೋ ಮೈಕ್ರೋಸ್ಕೋಪ್ ಯಂತ್ರೋಪಕರಣ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಎಂದು ಕನ್ನೇರಿ ಮಠದ ಶ್ರೀ ಅದೃಶ್ಯಕಾಡ ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿದರು. ದೇಶದ ಮೊಟ್ಟ ಮೊದಲ ಅತ್ಯಾಧುನಿಕ ನ್ಯೂರೋ ಮೈಕ್ರೋಸ್ಕೋಪ್ ಯಂತ್ರೋಪಕರಣ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಎಂದು ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕನ್ನೇರಿ ಮಠದ ಆಸ್ಪತ್ರೆಯಲ್ಲಿ ಹಳ್ಳಿಗಳಲ್ಲಿನ ಬಡ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರ ಸೇವೆ ಮಾಡಲು ಅತ್ಯಾಧುನಿಕ ಯಂತ್ರೋಪಕರಣ ಖರೀದಿ ಮಾಡಲಾಗಿದೆ. ಬೇರೆ ಆಸ್ಪತ್ರೆಯಲ್ಲಿ ಈ ಯಂತ್ರದಿಂದ ಚಿಕಿತ್ಸೆ ಮಾಡಿಸಿದ್ರೆ 10 ರಿಂದ 15 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಆದರೆ ಕನ್ನೇರಿ ಮಠದ ಆಸ್ಪತ್ರೆಯಲ್ಲಿ ಕೇವಲ 1 ಲಕ್ಷ ರೂಪಾಯಿ ಖರ್ಚುವಾಗುತ್ತೆ ಎಂದರು. ಮೈಕ್ರೋಸ್ಕೋಪನ್ನು ಸಿದ್ದಗಿರಿ ಹಾಸ್ಪಿಟಲ್ನಲ್ಲಿ ತಂದಿದ್ದಾರೆ. ಅದು ಸಾಮಾನ್ಯ ಜನರ ಸೇವೆಗಾಗಿ. ಈಗ ಡಾಕ್ಟರ್ ಶಿವಶಂಕರ್ ಹೇಳಿದಂತೆ ಇದೇ ಮಷೀನನ್ನು ದಿಲ್ಲಿ, ಮುಂಬೈ, ಬೆಂಗಳೂರಂಥ ಶಹರಗಳಲ್ಲಿ ಬಳಸಿದರೆ ಪೇಷಂಟ್ಗೆ ಸುಮಾರು 10 ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಸರ್ಜರಿಗೆ. ಆ ಸರ್ಜರಿಯನ್ನು 1 ಲಕ್ಷ ರೂಪಾಯಿನಲ್ಲಿ ಸಿದ್ದಗಿರಿಯಲ್ಲಿ ಮಾಡ್ತಾಯಿದ್ದೇವೆ. ಮಷೀನ್ಗೆ ಹಣ ಖರ್ಚಾದರೂ ಸಹಿತ ಆ ಹಣವನ್ನು ಪೇಷಂಟ್ಗಳ ಮೇಲೆ ಭಾರ ಬೀಳದಂತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇಂತಹ ಒಂದು ಟೆಕ್ನಾಲಜಿ ಸಾಮಾನ್ಯ ಜನರಿಗೆ
ಹಣ ಇದ್ದವ್ರು ಏನು ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಪಚಾರ ಮಾಡಿಸ್ಕೋಬೋದು. ಆದರೆ ಯಾರ ಹತ್ರ ಹಣ ಇಲ್ಲೋ ಅಂಥವ್ರಿಗೆ ಈ ಸೌಕರ್ಯವನ್ನು ಒದಗಿಸುವ ದೃಷ್ಟಿಯಿಂದ ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ಈ ಯಂತ್ರವನ್ನು ತಂದಿದ್ದಾರೆ. ಇದರ ಸದುಪಯೋಗವನ್ನು ಅವಶ್ಯಕತೆಯುಳ್ಳಂಥವರು ಎಲ್ಲರೂ ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಮಾಧ್ಯಮದ ಮೂಲಕ ಪ್ರಿಂಟ್ ಮೀಡಿಯಾ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಿರಲಿ ತಮ್ಮೆಲ್ಲರ ಮಾಧ್ಯಮದಿಂದ ಸಾಮಾನ್ಯ ಜನರಿಗೆ ಇದರ ಪರಿಚಯ ಆಗಲಿ, ಅದರಿಂದ ಆ ಜನರು ಬಂದು ಇದರ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ಅದು ಅಪಸ್ಮಾರ ಆಗಿರ್ಬೋದು ಅಥವಾ ಮೆದುಳಿನಲ್ಲಿರುವಂಥ ಗಂಟುಗಳಾಗಿರ್ಬೋದು ಅಥವಾ ಇನ್ಯಾವುದೇ ಜಟಿಲ ಸರ್ಜರಿ ಏನಿವೆ ಅವುಗಳನ್ನು ಮಾಡುವಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಮಾಡಿ ಮೊದಲು ಒಂದು ದಿವಸಕ್ಕೆ 2 ಸರ್ಜರಿ ಮಾಡ್ತಿದ್ರಂದ್ರೆ ಈಗ ಅದೇ ಆ ಮಷಿನ್ ಸಹಾಯದಿಂದ ಒಂದು ದಿವಸಕ್ಕೆ 3 ಅಥವಾ 4 ಸರ್ಜರಿ ಮಾಡುವಂಥ ಕೆಪಾಸಿಟಿ ಅವರಲ್ಲಿ ಬರ್ತಾ ಇರೋದ್ರಿಂದ ಇಂಥ ಒಂದು ಒಳ್ಳೆಯ ಯಂತ್ರವನ್ನು ಸಾಮಾನ್ಯರಿಗಾಗಿ ತಂದಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾ ತಮಗೆ ವಿನಂತಿ ಏನು ಅಂದರೆ ಈ ವಿಷಯವನ್ನು ಜನಸಾಮಾನ್ಯರವರೆಗೆ ಮುಟ್ಟಿಸಿದರೆ ಪಾಪ ಆ ಜನತೆಗೆ ಹೀಗಿದೆ ಅನ್ನೋದು ಗೊತ್ತಾಗಬೇಕು. ಇದು ಒಂದು ತಂತ್ರಜ್ಞಾನ ಹೀಗಿದೆ ಮತ್ತು ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾದರೆ ಅವ್ರು ಪಡೆದುಕೊಳ್ತಾರೆ ಅಂತಕ್ಕಂಥ ಕಳಕಳಿಯಿಂದ ತಮ್ಮ ಮೂಲಕ ಈ ವಿಷಯವನ್ನು ಸಾಮಾನ್ಯ ಜನರಿಗೆ ತಿಳಿಸ್ತಾ ಇದ್ದಾರೆ. ಈ ಮೈಕ್ರೋಸ್ಕೋಪ್ ಮೆದುಳಿನ ಸೂಕ್ಷ್ಮನರಗಳ ಸಂಬಂಧಪಟ್ಟ ಕಾಯಿಲೆಗಳನ್ನು ಅತಿ ನಿಖರವಾಗಿ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ರಕ್ತಸ್ರಾವದಲ್ಲಿ ಮಾಡಿ ರೋಗಿಗಳಿಗೆ ಬೇಗ ಗುಣಮುಖವಾಗೋಕೆ ಹಾಗೂ ನಿಖರವಾದ ಫಲಿತಾಂಶ ನೀಡೋಕೆ ಸಹಾಯವಾಗುತ್ತೆ. ದೇಶದ 10-15 ನರರೋಗ ಸಂಬಂಧಿಸಿದ ಆಸ್ಪತ್ರೆಗಳಲ್ಲಿ ಆಗುವಂತಹ ಮೆದುಳಿನ ಬೈಪಾಸ್ ಶಸ್ತ್ರಚಿಕಿತ್ಸೆ, ಅಪಸ್ಮಾರಕ್ಕೆ ಹಾಗೂ ಮುಂತಾದ ಜಟಿಲ ಶಸ್ತ್ರಚಿಕಿತ್ಸೆಗಳಿಗೆ ಡಾಕ್ಟರ್ ಶಿವಶಂಕರ್ ಮರಜಕೆ ಮತ್ತು ಅವರ ನುರಿತ ತಜ್ಞರ ತಂಡ ಹೆಸರುವಾಸಿಯಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇರುವಂತಹ ಲಾಡ್ಜ್ ಮತ್ತು ಬಾರ್ಗಳನ್ನು ಪರಿಶೀಲನೆ ನಡೆಸಿದ್ರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿರುವಂತಹ ಲಾಡ್ಜ್ ಮತ್ತು ಬಾರ್ಗಳನ್ನು ಪರಿಶೀಲಿಸಿದ ರಾಮದುರ್ಗ ಪಿಎಸ್ಐ ಸವಿತಾ ಮುನ್ಯಾಳ್, ಸಾಮಾನ್ಯವಾಗಿ ಪರವಾನಗಿಗಳು ಲಾಡ್ಜ್ ಮತ್ತು ಬಾರ್ಗಳು ಸರಿಯಾದ ಪರವಾನಗಿಗಳನ್ನು ಹೊಂದಿವೆಯೇ, ನಿಯಮಾವಳಿಗಳ ಅನುಸರಣೆ, ಅವರು ನಿಯಮಗಳು ಮತ್ತು ನಿರ್ಬಂಧನೆಗಳನ್ನು ಅನುಸರಿಸಿದ್ರು ಎಂದು ಪರಿಶೀಲಿಸುತ್ತಾರೆ. ಉದಾಹರಣೆಗೆ, ಮದ್ಯವನ್ನು ಅಪ್ರಾಪ್ತ ವಯಸ್ಕರಿಗೆ ಮಾರಾಟ ಮಾಡಬಾರದು, ಗ್ರಾಹಕರ ಭದ್ರತೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತವಾದ ಭದ್ರತಾ ಕ್ರಮಗಳನ್ನು ಹೊಂದಿದ್ದಾರೆಯೇ ಮತ್ತು ಅಕ್ರಮ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆಯೇ, ಉದಾಹರಣೆಗೆ ಮಾದಕ ದ್ರವ್ಯಗಳ ಮಾರಾಟ, ಲಾಡ್ಜ್ ಮತ್ತು ರೆಸ್ಟೋರೆಂಟ್ಗಳ ಪರಿಶೀಲನೆಯನ್ನು ಹೆಚ್ಚಾಗಿ ಮಾಡಲಾಗುತ್ತಿದೆ. ಇದಲ್ಲದೆ ಪಿಎಸ್ಐಗಳು ಯಾವುದೇ ದೂರುಗಳು ಮತ್ತು ತನಿಖೆಗಳ ಆಧಾರದ ಮೇಲೆ ನಿರ್ದಿಷ್ಟ ಲಾಡ್ಜ್ ಅಥವಾ ಬಾರ್ ಅನ್ನು ಸಹ ಪರಿಶೀಲಿಸಬಹುದು. ಕೆಲವೊಂದು ಲಾಡ್ಜ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿರುವುದಿಲ್ಲ, ಅದಕ್ಕೆ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲಾಗುವುದೆಂದು ಹೇಳಿದ್ರು. ಮತ್ತು ನಿಮ್ಮ ಲಾಡ್ಜ್ನಲ್ಲಿ ಅನೈತಿಕ ಚಟುವಟಿಕೆ ನಡೆದರೆ ನಿಮ್ಮ ಲಾಡ್ಜ್ ಸೀಸ್ ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಲಾಡ್ಜ್ ಮತ್ತು ಬಾರ್ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಮುಂದೆ ಲಾಡ್ಜ್ ಮಾಲೀಕರು ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ನೋಡಿಕೊಳ್ಳಬೇಕು ಮತ್ತು ಅವಕಾಶ ಮಾಡಿಕೊಡಬೇಡಿ. ಏನೇನು ಕಲೆಕ್ಟ್ ಮಾಡ್ತೀರಿ? ಮತ್ತು ಈಗ ಒಬ್ಬರ ಬರ್ತಾ ಈಗ ಒಬ್ಬರ ವೆರಿಫಿಕೇಶನ್ ತಗೋದ್ರೆ ಬಂದರ್ದೆಲ್ಲ ತಗೋತಾರೆ. ಮತ್ತು ಅವ್ರ ಜೊತೆ ಯಾರು ಬಂದಾರ ಹೆಂಗೆ ಗೊತ್ತಾಗುತ್ತೆ, ಯಾರು ಬೇಡಬೇಕಂತಂದ್ರೆ ಅವ್ರ ಹೆಸರು ಬರ್ಕೊಡ್ಲ ಬರ್ಕೊಳಕ್ಕೆ ಏನು ಇದೆಯಲ್ಲ, ಡಬಲ್ ಬೆಡ್ ಇದ್ರ ಅವ್ರ ಜೊತೆ ಯಾರು ಬರ್ತಾರ ಅವ್ರಿಗೆ ಬರ್ಕೊಡಿ. ಈಗ ಗಂಡ್ಮಕ್ಳ ಜೊತೆ ಕಾಮನ್ ಆಗಿ ಹೆಣ್ಮಕ್ಳು ಬರ್ತಾರ, ಮತ್ತು ಅವ್ರ ಹೆಸರು ಬರ್ಕೊಳ್ಬೇಕಲ್ಲ. ಮತ್ತು ಇಲ್ಲಿಗಳೆಲ್ಲ ಬಂದು ಹೋಗ್ತಿರ್ತಾರ, ಆ ಥರ ಇದೆನಾ? ಹಂಗಿದ್ದಾಗ ನೀವು ಹೆಣ್ಮಕ್ಳು ಯಾರು ಗಂಡ್ಮಕ್ಳ ಜೊತೆ ಯಾರು ಹೆಣ್ಮಕ್ಳು ಬಂದಾರಂದ್ರೆ ಬರ್ಬೋದು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಹಾನಗರ ಪಾಲಿಕೆಯ ಆಯುಕ್ತರ ಸೀಲ್ನಲ್ಲಿ ಬೆಳಗಾವಿ ಎಂದಿದ್ರೆ ಮೇಯರ್ ಸೀಲ್ನಲ್ಲಿ ಬೆಳಗಾಂ ಎಂದು ಬರೆದಿರುವುದು ವಿಪರ್ಯಾಸದ ಸಂಗತಿ ಎಂದು ಕನ್ನಡಪರ ಹೋರಾಟಗಾರ ಪ್ರೇಮ್ ಚೌಗಲ ಅವರು ಆರೋಪಿಸಿದರು. ಮಹಾನಗರ ಪಾಲಿಕೆಯ ಆಯುಕ್ತರ ಸೀಲ್ನಲ್ಲಿ ಬೆಳಗಾವಿ ಅಂತ ಇದ್ರೆ ಮೇಯರ್ ಸೀಲ್ನಲ್ಲಿ ಬೆಳಗಾಂ ಎಂದು ಬರಿತಾ ಇರುವುದು ವಿಪರ್ಯಾಸದ ಸಂಗತಿ ಎಂದು ಕನ್ನಡ ಹೋರಾಟಗಾರ ಪ್ರೇಮ್ ಚೌಗಲ ಆರೋಪಿಸಿದ್ರು.
ಕಳೆದ 2-3 ವರ್ಷಗಳಿಂದ ಮೇಯರ್ ಕಚೇರಿಯ ಸೀಲ್ ಬೆಳಗಾವಿ ಎಂದು ಹಾಕಿಕೊಡುತ್ತಿದ್ದಾರೆ. ಇದು ಬದಲಾವಣೆ ಆಗಬೇಕು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸಮಯಕ್ಕೆ ಸರಿಯಾಗಿ ಯಾವ ಅಧಿಕಾರಿಗಳು ಬರುವುದಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಡಿಜಿಟಲ್ ಹಾಜರಾತಿ ಕಡ್ಡಾಯ ಮಾಡಬೇಕು ಎಂದು ಒತ್ತಾಯಿಸಿದರು. ಸೀಲ್ ಏನಿದೆ ಬೆಳಗಾಂ ಅಂತ ಇದೆ. ಇದು ಯಾಕೆ ಬೆಳಗಾಂ? ಇದು ಸಿಟಿ ಕಮಿಷನರ್ ಕೂಡ ಇದ್ರ ಬಗ್ಗೆ ಗಮನ ಯಾಕೆ ಹರಿಸಿಲ್ಲ? ನಾನು 3 ವರ್ಷದಿಂದ ನೋಡ್ತಾ ಇದ್ದೇನೆ. ಇದು ಯಾಕಿದೆ, ಯಾಕೆ ಹೊಡೆದು ಕೊಡ್ತಾ ಇದಾರೆ? ಮೇಯರ್ ಏನ್ ಮಾಡ್ತಾ ಇದಾರೆ ಇವ್ರಿಗೆ ಗೊತ್ತಾಗಲ್ವಾ? ಈಗ ಇಮಿಡಿಯೇಟ್ ಆಗಿ DC ಅವರು ಮತ್ತು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಇಲ್ಲ ಅಂದ್ರೆ ಸಮಸ್ಯೆ ಉಂಟಾಗತ್ತೆ. ಸಮಸ್ಯೆ ಆಗ್ಬಾರ್ದು. ಆಫೀಸ್ಗಳು ನಮ್ದೇ, ಬೆಳಗಾವಿನೂ ನಮ್ದೇ, ಜನರು ನಮ್ಮವ್ರದೇ. ಸಮಸ್ಯೆಗಳಾಗದೆ ಪರಿಹಾರ ಮಾಡಬೇಕು ಇವರು. ಇದು ವಿನಂತಿ ಇದೆ. ಪ್ರೇಮ್ ಚೌಗ್ಲ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವದ ನಾಯಕ ಯತ್ನಾಳ್ ಅವರನ್ನ ಕೆಲವರು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೀಯ ಎಂದು ಕೂಡಲಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿಯವರು ಹೇಳಿದರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವದ ನಾಯಕ ಯತ್ನಾಳ್ ಅವರನ್ನು ಕೆಲವರು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೀಯ ಎಂದು ಕೂಡಲಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿ ಶ್ರೀ ಬಸವ ಜಯ ಮೃತ್ಯುಂಜಯ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲಿಂಗಾಯತ ನಾಯಕತ್ವ ಬೆಳೆಯುತ್ತಿದೆ. ಹಿಂದುತ್ವದ ಕೂಗು ಅಡಗಿಸಲು ಈ ರಾಜ್ಯದ ಜನರು ಅವರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು. ನಾಯಕತ್ವ ಕುಗ್ಗಿಸಲು ಬಿಜೆಪಿ ಒಳಗೆ ಇರುವ ಕೆಲವರು ಷಡ್ಯಂತ್ರ ಮಾಡಿದ್ದಾರೆಂದು ಆರೋಪಿಸಿದರು. ಬಿಜೆಪಿ ದೊಡ್ಡ ವೋಟ್ ಬ್ಯಾಂಕ್. ಪಂಚಮಸಾಲಿ ಸಮುದಾಯ ಮೀಸಲಾತಿ ಕೊಡದಿದ್ದಕ್ಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೆವು. ಆದರೆ ಕಾಂಗ್ರೆಸ್ನವರು ಲಾಠಿ ಏಟು ಬೂಟಿ ಏಟು ನೀಡಿದ್ರು. ಇದನ್ನ ನೋಡಿದ ನಮ್ಮ ಸಮುದಾಯ ಮತ್ತೆ ಬಿಜೆಪಿಯತ್ತ ವಾಲಿತ್ತು. ನಮ್ಮ ನಾಯಕನ ಧ್ವನಿ ಅಡಗಿಸಿದ ಬಿಜೆಪಿಗೆ ಸಪೋರ್ಟ್ ಮಾಡಬೇಕಾ ಎನ್ನುವುದರ ಕುರಿತು ಚರ್ಚೆ ನಡೆಯುತ್ತಿದೆ. ಲಿಂಗಾಯತ್ ನಾಯಕನ ತುಳಿಯುವ ನಾಯಕರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದರು. ನಮ್ಮದು ಅಮಿತ್ ಶಾ ಮೋದಿಯವರ ವಿರುದ್ಧ ಹೋರಾಟ ಅಲ್ಲ. ನಮ್ಮ ಸಮಾಜದ ವೋಟ್ ಪಡೆದ ಶಾಸಕರು ಮೋದಿಯವರ ಮನವೊಲಿಸಿ ಕೂಡಲೇ ಆದೇಶ ಹಿಂಪಡೆಯಬೇಕು. ಇಲ್ಲವಾದರೆ ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಹಾಕಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಈಗಷ್ಟೇ ಯತ್ನಾಳ್ ಅವರ ಜೊತೆಗೆ ನಾನು ಮಾತನಾಡಿದ್ದೇನೆ. ಇದು ಮೊದಲ ಸಲ ಅಲ್ಲ, ಈ ಹಿಂದೆಯೂ ಆಗಿದೆ. ಅವರು ಗಟ್ಟಿಯಾಗಿದ್ದಾರೆ. ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ಮೀಸಲಾತಿ ವಿರೋಧ ಮಾಡಿದವರು ಇಂದು ಉಚ್ಚಾಟನೆಗೆ ಕಾರಣ ಎಂದು, ಪರೋಕ್ಷವಾಗಿ ಯಡಿಯೂರಪ್ಪ ಕುಟುಂಬ ಕಾರಣ ಎಂದರು. ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಮೂರು ಕೂತ್ಕೊಂಡು ಮಧ್ಯಸ್ಥಿಕೆ ವಹಿಸಿಕೊಂಡು ಕರ್ನಾಟಕದ ಈ ಜಟಿಲ ಸಮಸ್ಯೆಯನ್ನು ಬಗೆಹರಿಸಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಶಿಸ್ತು ಪಾಲನಾ ಸಮಿತಿಯವರು ಏನಿವತ್ತು ಉಚ್ಚಾಟನೆ ಮಾಡೋಕ್ಕೆ ಶಿಫಾರಸು ಮಾಡಿದರೆ ಆದೇಶವನ್ನು ವಾಪಸ್ ಕೊಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರೆ ಇದರಿಂದ ಬರುವ ದಿನಗಳಲ್ಲಿ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಇಲ್ಲದೆ ಹೋದರೆ ಭಾರತೀಯ ಜನತಾ ಪಕ್ಷದ ಮೇಲೆ ನಮ್ಮ ಸಮಾಜ ನಂಬಿಕೆ ವಿಶ್ವಾಸ ಇಟ್ಟಿದೆ. ಆ ನಂಬಿಕೆ ವಿಶ್ವಾಸದಿಂದ ಸಮಾಜ ದೂರ ಸರಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಮನವಿ ಮಾಡ್ಕೊಳ್ತೀನಿ, ನಮ್ಮ ಜನ ಸನ್ಮಾನ ಮೋದಿಯವ್ರ ಬಗ್ಗೆ ಆಗಿರಲಿ, ಅಮಿತ್ ಶಾ ಬಗ್ಗೆ ಆಗಿರಲಿ, ನಡ್ಡಾ ಅವ್ರ ಬಗ್ಗೆ ಯಾರೂ ಬೇಜಾರು ಮಾಡ್ಕೊಂಡಿಲ್ಲ. ಪಕ್ಷದ ಬಗ್ಗೆ ಯಾರು ಸಿಟ್ಟಿಲ್ಲ. ಪಕ್ಷದ ಹೆಸರು ಹೇಳಿಕೊಂಡು ಲಿಂಗಾಯತ ನಾಯಕತ್ವನ ಕುಗ್ಗಿಸುವಂಥ ಏನು ಈ ವ್ಯಕ್ತಿಗಳಿದ್ದಾರೆ ಇಂಥವ್ರ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಇವತ್ತು ಏನಂತಾರೆ ಅಂದರೆ ಇಲಿ ಮೇಗಿನ ಸಿಟ್ಟು ಮತ್ತು ಯಾರಿಗೆ ಬಿತ್ತು ಅಂತಾರಲ್ಲ, ಹಂಗೆ ಇವ್ರ ಮೇಗಿನ ಸಿಟ್ಟು ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯ ಇದೆ. ಅದಕ್ಕೆ ನೀವು ಕೂಡಲೇ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಈ ಮೂಲಕವಾಗಿ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಕುತಂತ್ರಕ್ಕೆ ಒಳಪಟ್ಟು ಶಿಸ್ತು ಪಾಲನೆ ಸಮಿತಿ ಈ ರೀತಿ ಕೆಲಸ ಮಾಡಿದ್ದಾರೆ. ಅಮಿತ್ ಶಾ ಮೋದಿಯವರ ಗಮನಕ್ಕೆ ಇದು ಬಂದಿಲ್ಲ. ಉತ್ತರ ಕರ್ನಾಟಕ ಲಿಂಗಾಯತ್ ನಾಯಕರನ್ನ ತುಳಿಯಬೇಕು. ಕರ್ನಾಟಕದ ಲಿಂಗಾಯತ್ ನಾಯಕರು ಒಂದೇ ಕುಟುಂಬದವರು ಅಂತ ಬಿಂಬಿಸಿಕೊಂಡಿದ್ದಾರೆ. ಇದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಯಡಿಯೂರಪ್ಪ ಅವರಿಗೆ ಒಂದು ಸಂದರ್ಭ ಇತ್ತು, ಬೆಂಬಲಿಸಿದ್ದಾರೆ. ಬಸನಗೌಡ ಅವರಿಗೆ ನಾಯಕತ್ವ ಕೊಡಬೇಕು ಅಂತ ಜನ ಚಿಂತನೆ ಮಾಡಿತ್ತು. ಕುಟುಂಬ ನಂಬಿ ಪಕ್ಷ ಕಟ್ಟುತ್ತೀರಾ ಅಥವಾ ಜನಸಾಮಾನ್ಯರನ್ನ ನಂಬಿ ಪಕ್ಷ ಕಟ್ಟುತ್ತೀರಾ ಎಂದು ಪ್ರಶ್ನಿಸಿದ್ರು. ಬೀದರ್ದಿಂದ ಚಾಮರಾಜನಗರದವರೆಗೂ ಹೋರಾಟಕ್ಕೆ ಕರೆ ಕೊಡಬೇಕು ಅಂತ ಇದೆ. ಗೌಡ್ರು ಪಂಚಮಸಾಲಿ ಸಮಾಜಕ್ಕೆ ಸೀಮಿತ ಅಲ್ಲ, ಬೇರೆ ಜಾತಿಯವರ ಬೆಂಬಲವೂ ಇದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो?
अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ತಿರುವು ತಪ್ಪಿಸಲು ಹೋಗಿ ನಿಂತಿದ್ದ ವಿದ್ಯುತ್ ಕಂಬಕ್ಕೆ ಚಲಿಸ್ತಾ ಇದ್ದಂತಹ ಇನೋವಾ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಕಂಬ ಮುರಿದ ಘಟನೆ ಗೋಕಾಕ್ನಲ್ಲಿ ನಡೆದಿದೆ. ತಿರುವು ತಪ್ಪಿಸಲು ಹೋಗಿ ನಿಂತಿದ್ದ ವಿದ್ಯುತ್ ಕಂಬಕ್ಕೆ ಚಲಿಸುತ್ತಿದ್ದ ಇನೋವಾ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಕಂಬ ಮುರಿದ ಘಟನೆ ಗೋಕಾಕ್ದಲ್ಲಿ ನಡೆದಿದೆ. ಹೌದು, ಗೋಕಾಕ್ ನಗರದ ವಿದ್ಯಾನಗರದಲ್ಲಿ ಬಸವ ಮಂಟಪದಲ್ಲಿ ಸಮಾರಂಭವೊಂದರಲ್ಲಿ ಭಾಗಿಯಾಗಿ ಮುಗಿಸಿಕೊಂಡು ತಮ್ಮ ಸ್ವಂತ ಊರು ಹುಬ್ಬಳ್ಳಿಗೆ ಮರಳಿ ಹೋಗುವಾಗ ರಸ್ತೆ ಮಧ್ಯೆ ವಾಹನಗಳು ನಿಂತಿದ್ವು. ಅವುಗಳನ್ನ ದಾಟಿಸುತ್ತಿರುವಾಗ ಚಾಲಕನ ನಿರ್ಲಕ್ಷ್ಯದಿಂದ ನಿಂತಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಂಬ ಮುರಿದು ಹೋಗಿ ಶಾರ್ಟ್ ಸರ್ಕ್ಯುಲೇಟ್ ಆಗಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ತಕ್ಷಣ ಅಲ್ಲಿಯೇ ಇದ್ದ ಸಾರ್ವಜನಿಕರು ಕಂಬ ಕಾರ್ ಮೇಲೆ ಬೀಳಬಹುದೆಂದು ಕಾರ್ ಚಾಲಕನನ್ನ ರಕ್ಷಿಸಿದ್ದಾರೆ. ಕಂಬಕ್ಕೆ ಗೈ ವೈರ್ ಇರೋದ್ರಿಂದ ಅದೃಷ್ಟವಶಾತ್ ಶಾರ್ಟ್ ಸರ್ಕ್ಯುಲೇಟ್ನಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಉಂಟಾಗಿಲ್ಲ. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಅಥಣಿ ಗ್ರಾಮೀಣ ಭಾಗದ ಜನರಿಗೆ ಸಮರ್ಪಕ ಶುದ್ಧ ಕುಡಿಯುವ ನೀರು ಪೂರೈಕೆಯ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದಿದೆ. ಆದರೆ ಇದೇ ಯೋಜನೆ ಗ್ರಾಮಸ್ಥರಿಗೆ ಕಿರಿಕಿರಿಯನ್ನ ತಂದಿದೆ. ಗ್ರಾಮೀಣ ಭಾಗದ ಜನರಿಗೆ ಸಮರ್ಪಕ ಶುದ್ಧ ಕುಡಿಯುವ ನೀರು ಪೂರೈಕೆಯ ಸದುದ್ದೇಶ ಕೇಂದ್ರ ಸರ್ಕಾರ ಜಲಜೀವನ ಮಿಷನ್ ಯೋಜನೆ ಜಾರಿಗೆ ತಂದಿದೆ. ಆದರೆ ಇದೇ ಯೋಜನೆ ಗ್ರಾಮಸ್ಥರಿಗೆ ಕಿರಿಕಿರಿ ತಂದಿದೆ. ಅಥಣಿ ತಾಲೂಕಿನ ಸುಕ್ಷೇತ್ರ ಕೊಗಟನೂರು ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಸಹಯೋಗದಲ್ಲಿ ಸುಮಾರು 1.23 ಕೋಟಿ ವೆಚ್ಚದಲ್ಲಿ ಕಳೆದ 3 ವರ್ಷಗಳಿಂದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿಕೆ ಕೈಗೊಳ್ಳಲಾಗಿದೆ. ಆದರೆ ಕಳೆದ 3 ವರ್ಷಗಳಲ್ಲಿ ಗುತ್ತಿಗೆದಾರರು ಕಾಮಗಾರಿ ಪೂರ್ಣಗೊಳಿಸಿ ನೀರು ಪೂರೈಕೆ ಮಾಡಬೇಕಿತ್ತು. ಸ್ಥಳೀಯ ಅಧಿಕಾರಿ SJ ಮುರುಗಾಲಿ ಅವರ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಇತ್ತ ನೀರು ಇಲ್ಲದೆ ಇತ್ತ ವ್ಯವಸ್ಥಿತ ರಸ್ತೆ ಇಲ್ಲದೆ ಪರದಾಡುವಂತಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಎರಡು ದಿವಸ ಆತ್ರಿ ಹಿಂಗೆ ಮಾಡ್ರಿ, 2 ದಿವಸ ಆಗಿರಿ, 4 ವರ್ಷ ಆತ್ರಿ. ಇದು ಇದರಿಂದ ಗತ್ತರಾತ್ರಿ ಹೋಗಾಗ ಬರಾಗ ಬೀಳ್ತೀವಿ, ಸರಿಯಾಗಿ ಮಾಡಿಲ್ರಿ. ಮತ್ತೆ ಚಲೋತ್ನ ಮಾಡ್ಬೇಕ್ರಲ್ಲ ಅವ್ರು. ಹೇಳಿರೇನು ಯಾರಿಗೆ ನೀವು? ಪಂಚಾಯತಿಗೆ ಹೋಗಿ ಹೇಳೈತಿರ್ಲಿ, ಅವ್ರು ಮಾಡಿಲ್ಲ. ಮತ್ತೆ ಏನ್ ಮಾಡಿದ್ರು, ಯಾರು ರೊಕ್ಕ ತಕೊಂಡಾರ, ಏನ್ ಮಾಡ್ಯಾರ, ಮತ್ತೆ ಅದು ಹೆಂಗ್ ಆಗ್ಬೇಕ್ರಿ? ನಮ್ಮಂತ ರೋಗನ ಇದನ್ ಮಾಡಲ್ರಿ ಅವ್ರ, ಲಕ್ಷ ಕೊಡಂಗಿಲ್ಲ, ಗಪ್ ಕೊಂಡಿರ್ತಾರ್ರಿ. ನೀನು ಈಗಾಗಲೇ 98 ಕೋಟಿ ರೂಪಾಯಿ ಹಣ ಗುತ್ತಿಗೆದಾರರ ಪಾಲಾಗಿದ್ದು ಕಾಮಗಾರಿಕೆಯನ್ನು ಪ್ರಗತಿಯಲ್ಲಿದೆ. ಕಾಮಗಾರಿಕೆ ಹೆಸರಿನಲ್ಲಿ ಗ್ರಾಮದಲ್ಲಿ ವ್ಯವಸ್ಥಿತವಾಗಿದ್ದ ರಸ್ತೆಯನ್ನ ಅಗೆಯಲಾಗಿದೆ. ರಸ್ತೆ ಮಧ್ಯೆ ಬಿದ್ದ ತಗ್ಗು ಗುಂಡಿಗಳಿಂದ ಜನರು ಪರದಾಡುವಂತಾಗಿದೆ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.
ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆಗೆ ನಿರ್ಧಾರ. ಯತ್ನಾಳ್ ಜೊತೆ ನಮ್ಮ ಇಡೀ ತಂಡ ಇದೆ, ನಾವು ಅವರನ್ನ ಬಿಟ್ಟಿಲ್ಲ. ಯತ್ನಾಳ್ ಮನವೊಲಿಸಿ ಹೈಕಮಾಂಡ್ಗೆ ಒಟ್ಟಾಗಿ ಮನವಿ ಮಾಡ್ತೀವಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ 6 ದಿನಗಳವರೆಗೆ 2 ಟಿಎಂಸಿ ನೀರು ಬಿಡುಗಡೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮನವಿ. ಕಳೆದ 2.5 ವರ್ಷಗಳಿಂದ ಮೇಯರ್ ಸೇಲ್ನಲ್ಲಿ ಬೆಳಗಾವಿ ಎಂದು ಹಾಕಿಕೊಂಡಿರುವುದು ವಿಪರ್ಯಾಸದ ಸಂಗತಿ. ಇದು ಬದಲಾವಣೆಯಾಗಬೇಕೆಂದು ಕನ್ನಡ ಹೋರಾಟಗಾರ ಪ್ರೇಮ್ ಚೋಗ್ಲಾ ಆರೋಪ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.